ಹಾಯ್ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕ್ಲಾಸ್ನಲ್ಲಿ ಕರ್ನಾಟಕದ ಬಗ್ಗೆ ಸಂಪೂರ್ಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಕರ್ನಾಟಕದಲ್ಲಿ ಇರ್ತಕ್ಕಂಥ ನಗರಗಳಿಗೆ ಬೇರೆ ಬೇರೆ ಯಾವ ಹೆಸರಿನಿಂದ ಪ್ರಸಿದ್ಧಿ ಪಡೆದಿವಂತೆ ನೋಡೋಣ. ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ತಿಳಿಯೋಣ. ಕರ್ನಾಟಕದ ಮಣಿತನಗಳ ಬಗ್ಗೆ ತಿಳಿಯೋಣ. ನೆಕ್ಸ್ಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೀರಾವರಿ ಯಾವ ರೀತಿ ಇದೆ ಅಂತ, ಯಾವುದು ಹೆಚ್ಚಾಗಿದೆ ಅಂತ ತಿಳಿಯೋಣ. ಪ್ರಮುಖ ಶಾಸನಗಳ ಬಗ್ಗೆ ತಿಳಿಯೋಣ. ನೆಕ್ಸ್ಟ್ ಕರ್ನಾಟಕದಲ್ಲಿ ಪ್ರಮುಖ ಕಾರ್ಖಾನೆಗಳು, ವಿಶ್ವವಿದ್ಯಾಲಯಗಳು ಇವೆಲ್ಲವನ್ನು ಕೂಡ ತಿಳಿಯೋಣ. ಹೌದಾ? ನೋಡ್ರಿ, ಫಸ್ಟ್ ಬಂದು ನಿಮ್ಗೆ ಏನಪ್ಪಾ ಅಂದ್ರೆ ಕರ್ನಾಟಕದ ನಗರಗಳು. ಹೌದಾ? ಸೈಡ್ ಅಲ್ಲಿ ನೋಟ್ಸ್ ಇರುತ್ತೆ, ನೀವು ಬರ್ಕೋಬಹುದು. ಹೌದಾ? ಕರ್ನಾಟಕದಲ್ಲಿ ನಗರಗಳು ಯಾವ ಹೆಸರಿಗೆ ಪ್ರಸಿದ್ಧಿ ಪಡೆದವ? ಗಣಿನಾಡು. ಗಣಿನಾಡು ಅಂತ ಹೇಳಿ ಬಳ್ಳಾರಿ ಜಿಲ್ಲೆಯನ್ನು ಕರ್ಸ್ಕೊಳ್ತಾರೆ. ಗಣಿನಾಡು ಬಳ್ಳಾರಿ ಜಿಲ್ಲೆ. ಚಿನ್ನದ ನಾಡು ಕೋಲಾರ. ಚಿನ್ನದ ನಾಡು ಕೋಲಾರ. ಗುಮ್ಮಟಿ ನಗರ ವಿಜಯಪುರ. ಬೊಂಬೆಯ ನಾಡು ಚನ್ನಪಟ್ಟಣ. ಪೇಡಾನಗರಿ ಧಾರವಾಡ. ಸಕ್ಕರೆ ನಾಡು ಮಂಡ್ಯ. ಮುದ್ರಣಿ ನಗರ ಗದಗ. ಸಕ್ಕರೆಯ ಜಿಲ್ಲೆ ಬೆಳಗಾವಿ. ಕರದಂಟು ನಗರ ಗೋಕಾಕ. ರೇಷ್ಮೆ ನಾಡು ರಾಮನಗರ. ಕುಂದಾನಗರಿ ಬೆಳಗಾವಿ. ಬಂದರು ನಗರಿ ಮಂಗಳೂರು. ಕಾಫಿ ನಾಡು ಚಿಕ್ಕಮಗಳೂರು. ಚಾಲುಕ್ಯರ ನಾಡು ಬಾದಾಮಿ. ಮಂಜಿನ ನಗರಿ ಮಡಿಕೇರಿ. ಬಿಸಿಲು ನಾಡು ರಾಯಚೂರ. ಉದ್ಯಾನಿ ನಗರಿ ಬೆಂಗಳೂರು. ಸೂಫಿ ಸಂತರ ನಾಡು ಬೀದರ. ಯಾಲಕ್ಕಿ ನಗರ ಹಾವೇರಿ. ಕದಂಬರ ನಾಡು ಬನವಾಸಿ. ಕೃಷ್ಣನಗರಿ ಉಡುಪಿ. ಗಿರಿಗಳ ನಾಡು ಯಾದಗಿರಿ. ಬೆಣ್ಣೆನಗರಿ ದಾವಣಗೆರೆ. ಭತ್ತದ ಕಣಜ ಗಂಗಾವತಿ. ಜಲಪಾತಗಳ ತವರೂರು ಕಾರವಾರ. ಜಲಪಾತಗಳ ಜಿಲ್ಲೆ ಉತ್ತರ ಕನ್ನಡ. ಅರಮನೆಗಳ ನಗರಿ ಮೈಸೂರ. ಹೌದಾ? ತೊಗರೆ ನಾಡು ಕಲಬುರ್ಗಿ. ದುರ್ಗದ ನಾಡು ಚಿತ್ರದುರ್ಗ. ಕಲ್ಪತರ ನಾಡು ತುಮಕೂರು. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ಇವು ಏನಪ್ಪಾ ಅಂದ್ರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದೊಂದು ನಗರಗಳು ಒಂದೊಂದು ಹೆಸರುವಾಸಿಯಾಗ್ಯಾವ. ಹೌದಾ? ಇದ್ರ ಮೇಲೆ ಬಾಳ ಬಾರಿ SDA, FDA, PDO, ಗ್ರೂಪ್ ಸಿ, KS, PSI, PC ಎಲ್ಲಾ ತರಲ್ಲಿ ಈ ಒಂದು ಯಾವ್ಯಾವ ಹೆಸರಿಗೆ ಪ್ರಸಿದ್ಧ ಪಡೆದವ ಅಂತೇಳಿ ಹಲವು ಬಾರಿ ಪ್ರಶ್ನೆಗಳಾಗಿವೆ, ಮುಂದೆ ಕೂಡ ಹಾಕ್ತವೆ. ಹಾಗಾಗಿ ನಾನು ನಿಮ್ಗೆ ಇದನ್ನು ನೋಟ್ಸ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಹೌದಾ? ನೆಕ್ಸ್ಟ್ ಏನಪ್ಪಾ ಅಂದ್ರ ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳು. ಹೌದಾ? ನೋಟ್ಸ್ ಇರುತ್ತೆ ಸೈಡ್ ಅಲ್ಲಿ, ನೋಟ್ಸ್ ಮಾಡ್ಕೊಂಡು ಆರಾಮಾಗಿ 1-2 ಸಲ ಹೋದ್ರು ಸಾಕು, ನೆನ್ಪುಳಿಯುತ್ತೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನಗಳವ್ರಿ. ಎಷ್ಟದವ್ರಿ? 5 ರಾಷ್ಟ್ರೀಯ ಉದ್ಯಾನಗಳು. ಫಸ್ಟ್ ಬಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಯಾವ್ದ್ರಿ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನೇ. ಇದು ಆರಂಭವಾಗಿದ್ದು 1974ರಲ್ಲಿ. ಹೌದಾ? ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ರಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 1974ರಲ್ಲಿ. ಅನ್ಸಿ ಅಂತ ಕರೀತಾರೆ ಈಗ್ರಿ. ಈ ಅಂಸಿ ರಾಷ್ಟ್ರೀಯ ಉದ್ಯಾನವನ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಎಲ್ರಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1987ರಲ್ಲಿ ಆರಂಭವಾಗಿದ್ದು. ನೆಕ್ಸ್ಟ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದು ಇರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಇದು ಕೂಡ 1987ರಲ್ಲಿ ಆರಂಭವಾಗಿದ್ದು. ನೆಕ್ಸ್ಟ್ ಲಾಸ್ಟ್ ಒನ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಮೈಸೂರು ಮತ್ತು ಕೊಡಗು ಎರಡು ಕಡೆ ಏನಾಗಿದ್ರೆ ಗಡಿ ಹಂಚಿಕೊಂಡಾದ್ರಿ. ಮೈಸೂರು ಮತ್ತು ಕೊಡಗು ನಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ. 1988. ಇದಕ್ಕೆ ಇತ್ತೀಚೆಗೆ ಹೆಸರು ಕೂಡ ಬದಲಾವಣೆ ಮಾಡ್ಯಾರಿ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಿಗೆ ಕರೀತಾರೆ. ನೆಕ್ಸ್ಟ್ ನಿಮಗೆ ಕರ್ನಾಟಕದಲ್ಲಿ ಕೂಡ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಬರ್ತಾವ್ರಿ. ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಅಂತೇಳಿ ಬರ್ತಾವ್ರಿ. ಅದರಲ್ಲಿ ಫಸ್ಟ್ ಒಂದು ಬಂಡೀಪುರ ರೀ. ಬಂಡೀಪುರ ಕೂಡ ಅದು ರಾಷ್ಟ್ರೀಯ ಉದ್ಯಾನವನ ಹೌದು ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಹೌದು. ಇದು 1973ರಲ್ಲಿ. ನೆಕ್ಸ್ಟ್ ಭದ್ರಾ ರೀ. ಭದ್ರಾ ಕೂಡ ಇದೊಂದು ಹುಲಿ ಸಂರಕ್ಷಿತ ಪ್ರದೇಶ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ.
98 ಇದು ಆಗೈತ್ರಿ. ನೆಕ್ಸ್ಟ್ ನಿಮಗೆ ಬರೋದು ನಾಗರಹೊಳೆ, ಇದು ರಾಷ್ಟ್ರೀಯ ಉದ್ಯಾನವನ ಹೌದು ಕೂಡ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ಹುಲಿ ಸಂರಕ್ಷಿತ ಪ್ರದೇಶ ಕೂಡ. ಇದು ಮೈಸೂರು ಮತ್ತು ಕೊಡಗು ಎರಡು ಕಡೆ ಬರ್ತಕ್ಕಂಥದ್ದು. 1999ರಲ್ಲಿ ಕಾಳಿ ಅಥವಾ ಅಣ್ಣಿ, ಹೌದಾ, ಕಾಳಿ ಅಥವಾ ಅಣ್ಣಿ ನಿಮಗೆ ಗೊತ್ತಿದೆ, ಇದು ಕೂಡ ಹುಲಿ ಸಂರಕ್ಷಿತ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ ಇದೆ. 2007ರಲ್ಲಿ ಆಗೈತ್ರಿ. ಬಿಳಿರಂಗನ ಬೆಟ್ಟ ಅಂತ ಹೇಳ್ರಿ ಚಾಮರಾಜನಗರ 2010ರಲ್ಲಿ. ಇವು ಕರ್ನಾಟಕದಲ್ಲಿ ಇರ್ತಕ್ಕಂಥ 5 ಹುಲಿ ಸಂರಕ್ಷಿತ ಪ್ರದೇಶಗಳು. ಕೇಳ್ಯಾರ ಯಾವ್ಯಾವ ಜಿಲ್ಲೆಗಳಲ್ಲಿ ಇರ್ತಾವ, ಅಥವಾ ಇದು ಕರ್ನಾಟಕದ ಹುಲಿ ಸಂರಕ್ಷಿತ ಪ್ರದೇಶವಾಗಿಲ್ಲ ಅಂತ ಹೇಳ್ತಾರ, 3 ಕೊಡ್ತಾರ, ಒಂದು ಬೇರೆ ರಾಜ್ಯದ ಕೊಡ್ತಾರ, ನೀವು ಆಯ್ಕೆ ಮಾಡ್ಬೇಕಾಗ್ತದ, ಹೌದಾ. ನೆಕ್ಸ್ಟ್ ಬಂದು ನಿಮಗೆ ಏನಪ್ಪಾ ಅಂದ್ರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ಕಾರ್ಖಾನೆಗಳು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ಕಾರ್ಖಾನೆಗಳು. ಕರ್ನಾಟಕದ ಮೊಟ್ಟ ಮೊದಲ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸ್ಥಾಪನೆಗೊಂಡುದು ಯಾವ್ದಪ್ಪ ಅಂದ್ರೆ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆ. ಎಲ್ಲಪ್ಪ ಅಂದ್ರೆ ಭದ್ರಾವತಿ ಒಳಗೆ. ಎಲ್ರಿ? ಭದ್ರಾವತಿ 1923ರಲ್ಲಿ. ಕರ್ನಾಟಕದ ಮೊದಲ ಹತ್ತಿ ಗಿರಣಿ ಕಾರ್ಖಾನೆ. ಕರ್ನಾಟಕದಲ್ಲಿ ಮೊದಲ ಹತ್ತಿ ಗಿರಣಿ ಕಾರ್ಖಾನೆ ಕಲಬುರಗಿ ಜಿಲ್ಲೆ ಒಳಗ್ರಿ 1884. ನೆಕ್ಸ್ಟ್ ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ. ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ ಇದು ಬಂದು ಎಲ್ಲಪ್ಪ ಅಂದ್ರ ಮಂಡ್ಯ ಜಿಲ್ಲೆ ಒಳಗ 1933ರಲ್ಲಿ ಆರಂಭಗೊಂಡಿದ್ದು ರೀ. ನೆಕ್ಸ್ಟ್ ಕರ್ನಾಟಕದ ಮೊದಲ ಕಾಗದ ಕಾರ್ಖಾನೆ ರೀ, ಹೌದಾ, ಭದ್ರಾವತಿ ಒಳಗ್ರಿ 1936. ಈ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿದೆ ದಾಂಡೇಲಿ ಪ್ರಸಿದ್ಧಿ ಅದ್ರಿ, ಹೌದಾ. ಕರ್ನಾಟಕದ ಮೊದಲ ಥರ್ಮಲ್ ಪವರ್ ಪ್ಲಾಂಟ್, ಹೌದಾ, ಕರ್ನಾಟಕದ ಮೊದಲ ಥರ್ಮಲ್ ಪವರ್ ಪ್ಲಾಂಟ್ ಇದು ರಾಯಚೂರು ಒಳಗೈತ್ರಿ, ಹೌದಾ, 1985 ನೆಕ್ಸ್ಟ್ ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಪ್ಪ ಅಂದ್ರೆ ಭದ್ರಾವತಿ, ಇದು 1939. ಇವು ಮೊಟ್ಟ ಮೊದಲಿಗೆ ಆರಂಭಗೊಂಡಿರ್ತಕ್ಕಂಥ ಕೆಲವು ಪ್ರಮುಖ ಕಾರ್ಖಾನೆಗಳು ಮೊದಲ ಬಾರಿಗೆ, ಹೌದಾ. ಕೇಳ್ತಾರ ಅದ್ರ ಮ್ಯಾಗ ಪ್ರಶ್ನೆ ಕೇಳ್ಯಾರೆ, ಹೌದಾ. ಈಗಾಗಲೇ ಹತ್ತಿ ಕಾರ್ಖಾನೆ ಮ್ಯಾಗ ಕೇಳ್ಯಾರ, ಸಕ್ಕರೆ ಕಾರ್ಖಾನೆ ಮ್ಯಾಗ ಆರಂಭವಾದ ವರ್ಷಗಳು ಕೂಡ ಕೇಳ್ಯಾರ. ಉಕ್ಕು ಕಬ್ಬಿನ ಕಾರ್ಖಾನೆ ಯಾವ ನಗರದಲ್ಲಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಯಾರ. ನೋಡ್ಕೋರಿ, ಸೈಡ್ ಅಲ್ಲಿ ಎಲ್ಲಾ ನೋಟ್ಸ್ ಇದೆ, ಹೌದಾ. ನೆಕ್ಸ್ಟ್ ಬಂದು ನಿಮಗೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ಶಾಸನಗಳು. ಇವುಗಳು ಕೂಡ ಶಾಸನ ಯಾರು ಕೆತ್ತಿಸಿದು ಅಂತ ಕೇಳ್ತಾರ, ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರ, ಆನ್ಸರ್ ಮಾಡ್ಬೇಕಾಗ್ತದೆ. ಇತಿಹಾಸ ಸಂಬಂಧಪಟ್ಟಂಗೆ ಇವೆಲ್ಲ ಕ್ವಶನ್ಗಳು ಆಗ್ತಾವ. ಇಲ್ಲಿ ನಾ ಇತಿಹಾಸನ ಅಥವಾ ಕರ್ನಾಟಕವನ್ನ ಭೌಗೋಳಿಕ ವಿಸ್ತೀರ್ಣ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾ ಇಲ್ಲ. ಮೇನ್ ಹೈಲೈಟ್ ಪಾಯಿಂಟ್ಗಳು ಎಕ್ಸಾಮಿಗೆ ಬಂದಿರುವು, ಮುಂದೆ ಬರುವಂತವನು ಹೈಲೈಟ್ ಆಗಿ ಹೇಳ್ತಾ ಇದ್ದೀನಿ, ಹೌದಾ. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಶಾಸನಗಳು. ಅದರ ಬಂದ್ರಿ ಚಂದ್ರವಳ್ಳಿ ಶಾಸನ ಅಂತ ಹೇಳಿ, ಇದು ಕರ್ನಾಟಕದ ಮೊಟ್ಟ ಮೊದಲ ಮಣಿತನ ಆಗಿರ್ತಕ್ಕಂಥ ಕದಂಬರ ಮಣಿತನದ ಪ್ರಮುಖ ಅರಸನಾಗಿರ್ತಕ್ಕಂಥ ಅಥವಾ ಸ್ಥಾಪಕ ಆಗಿರ್ತಕ್ಕಂಥ ಮಯೂರ ವರ್ಮ ಹೊಳ್ಸ್ಯಾನ್ರಿ. ಯಾವ್ದ್ರಿ? ಚಂದ್ರವಳ್ಳಿ ಶಾಸನ, ಮಯೂರ ವರ್ಮ. ನೆಕ್ಸ್ಟ್ ತಾಳಗುಂದ ಶಾಸನ ಯಾರಿಗೆ ಸಂಬಂಧಪಟ್ಟಂಗ ಅಂದ್ರೆ ಶಾಂತಿ ವರ್ಮ. ಯಾರಿ? ಶಾಂತಿ ವರ್ಮ. ಐಹೊಳೆ ಶಾಸನ ರವಿ ಕೀರ್ತಿ ಹೊರಡಿಸಿದ ಶಾಸನ. ಐಹೊಳೆ ಶಾಸನ ಮ್ಯಾಗ ಸಿಕ್ಕಾಪಟ್ಟಿ ಸಾರಿ ಕ್ವಶನ್ ಆಗಿದೆ, ಹೌದಾ. ರವಿ ಕೀರ್ತಿ ಹೊರಡಿಸ್ತಾನ್ರಿ. ಇನ್ನ ಬಾದಾಮಿ ಶಾಸನ ಬಂದು ಇದು ಯಾರಿಗೆ ಸಂಬಂಧಪಟ್ಟದಪ್ಪ ಅಂದ್ರ ಇದ್ರ ಮ್ಯಾಗ ಪ್ರಶ್ನೆ ಆಗ್ಯದ. ಇದು ಕಪ್ಪೆ ಆರ್ಯಭಟ್ಟ ರೀ. ಯಾರಿ? ಕಪ್ಪೆ ಆರ್ಯಭಟ್ಟ. ನೆಕ್ಸ್ಟ್ ನಾನಗಡು ಹೆಸರಿನಲ್ಲಿದೆ. ನಾನಗಡು ಶಾಸನ ಇದು ಯಾರಿಗೆ ಸಂಬಂಧಪಟ್ಟದಪ್ಪ? ನಾಗನಿಕಳು. ಯಾರ್ರಿ? ನಾಗನಿಕಳು. ನಾಸಿಕ ಶಾಸನ ಬಾಳಶ್ರೀ ಶಾತಕರ್ಣಿ, ಹೌದಾ. ನಾಸಿಕ ಶಾಸನ ಬಾಳಶ್ರೀ ಶಾತಕರ್ಣಿ. ಲಕ್ಷ್ಮೀಶ್ವರ ಶಾಸನ 6ನೇ ವಿಕ್ರಮಾದಿತ್ಯ. ಇದು ಕೂಡ ಪ್ರಶ್ನೆ ಆಗಿದೆ, ಹೌದಾ. ನಾಸಿಕ ಶಾಸನ ಬಾಳಶ್ರೀ ಶಾತಕರ್ಣ. ಗದಗ ಶಾಸನ ಇದು ಕೂಡ 6ನೇ ವಿಕ್ರಮಾದಿತ್ಯನೇ. ಹಿರೇಹಡಗಲಿ ಶಾಸನ ಇದು ಯಾರಿಗೆ ಸಂಬಂಧಪಟ್ಟದಪ್ಪ ಅಂದ್ರೆ 1ನೇ ಹರಿಹರ. ನೆಕ್ಸ್ಟ್ ಮಹಾಕೂಟ ಸ್ತಂಭ ಶಾಸನ ಇದು ಕೂಡ ಪ್ರಶ್ನೆ ಆಗಿದೆ, ಮಂಗಳೇಶ್. ಮಹಾಕೂಟ ಸ್ತಂಭ ಶಾಸನ ಮಂಗಳೇಶ್, ಹೌದಾ. ಇನ್ನು ನೆಕ್ಸ್ಟ್ ನಿಮಗೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಅಥವಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಳಕೆ ಆಗಿರ್ತಕ್ಕಂಥ ನೀರಾವರಿಗಳು ಯಾವ ರೀತಿ, ನೀರಿನ ಆಕಾರಗಳು ಯಾವುವು, ಹೌದಾ. ನಿಮಗೆ ಗೊತ್ತಿರ್ಲಿ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ನೀರಾವರಿ ಮಾಡ್ತಾರಪ್ಪ ಅಂದ್ರ ಯಾವ ಜಿಲ್ಲೆಗಳನ್ನು ಬಳಸ್ಕೊತಾವ ಅಂತೇಳಿ. ಅತಿ ಹೆಚ್ಚು
ನೀರಾವರಿ ಹೊಂದಿರತಕ್ಕಂತ ಜಿಲ್ಲೆ ಯಾವದಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ. ಯಾವ್ದ್ರಿ? ಬೆಳಗಾವಿ. ಇನ್ನ ಕಡಿಮೆ ನೀರಾವರಿ ಹೊಂದಿರತಕ್ಕಂತ ಜಿಲ್ಲೆ ಕೊಡಗು. ಅತಿ ಹೆಚ್ಚು ಬೆಳಗಾವಿ, ಕಡಿಮೆ ನೀರಾವರಿ ಹೊಂದಿದ್ರಿ ಕೊಡಗು. ಹೆಚ್ಚು ಬಾವಿ ನೀರಾವರಿ, ಬಾವಿ ತೋಡ್ತಾರಲ್ಲ, ಹೆಚ್ಚು ಬಾವಿ ನೀರಾವರಿ ಹೊಂದಿರತಕ್ಕಂತ ಜಿಲ್ಲೆ ಬೆಳಗಾವಿ. ಇದು ಕೂಡ ಬೆಳಗಾವಿನೇ. ನೆಕ್ಸ್ಟ್ ಹೆಚ್ಚು ಕಾಲುವೆ ನೀರು, ಕೆನಲ್, ಹೆಚ್ಚು ಕಾಲುವೆ ನೀರು ಹೊಂದಿರತಕ್ಕಂತ ಜಿಲ್ಲೆ ರಾಯಚೂರು. ನೆಕ್ಸ್ಟ್ ಹೆಚ್ಚು ಕೆರೆಗಳು ಇರ್ತಕ್ಕಂಥ ಅಥವಾ ಅತಿ ದೊಡ್ಡ ಕೆರೆಗಳಂತೂ ನಿಮ್ಗೆ ಗೊತ್ತು, ಶಿವಮೊಗ್ಗ ಜಿಲ್ಲೆಯದ. ಆ ಕೆರೆಗಳು, ಅತಿ ಹೆಚ್ಚು ಕೆರೆಗಳ ಒಂದು ನೀರಾವರಿ ಹೊಂದಿರತಕ್ಕಂತ ಜಿಲ್ಲೆ ಯಾವದಪ್ಪ ಅಂದ್ರ ಶಿವಮೊಗ್ಗ. ಹೌದಾ? ನೆಕ್ಸ್ಟ್ ನಿಮಗೆ ಬಂದು ಕರ್ನಾಟಕದಲ್ಲಿ ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಕೂಡ ಹಲವಾರು ಬರೀ ಪ್ರಶ್ನೆಗಳಾಗಿವೆ, ಮುಂದೆ ಕೂಡ ಆಗ್ತವೆ. ನಿಮಗೆ ಹೇಳತ್ತೀನಿ, ಸೈಡ್ ಅಲ್ಲಿ ನೋಟ್ಸ್ ಇದೆ, ಚೆನ್ನಾಗಿ ಬರ್ಕೊಳ್ಳಿ, ಓದಿ. 1-2 ಸಲ ಓದ್ಬಿಟ್ರೆ ಸಾಕು, 100% ನೆನ್ಪುಳಿಯುತ್ತೆ. ಹೌದಾ? ಕರ್ನಾಟಕದಲ್ಲಿ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು. ಹೌದಾ? ನೋಡ್ರಿ, ಈ ವಿಶ್ವವಿದ್ಯಾಲಯಗಳು ಎಲ್ಲಿ ಅದಾವ ಅಂತ ಕೇಳ್ತಾರ, ಯಾವ ಜಿಲ್ಲೆದಾಗ ಅಂತ ಕೇಳ್ತಾರ. ಹೌದಾ? ನೋಡ್ರಿ, ಕನ್ನಡದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ, ಕನ್ನಡದ ವಿಶ್ವವಿದ್ಯಾಲಯ ಎಲ್ಲದ್ರಿ? ಹಂಪಿ. ಹೌದಾ? ನೆಕ್ಸ್ಟ್ ಕರ್ನಾಟಕದ ವಿಶ್ವವಿದ್ಯಾಲಯ ಅಂತೇಳಿ ಯಾವುದು? ಧಾರವಾಡ. ನೆಕ್ಸ್ಟ್ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಎಲ್ಲೈತ್ರಿ? ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಮೈಸೂರ. ನೆಕ್ಸ್ಟ್ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಒಳಗೆ ಐತ್ರಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಒಳಗೈತ್ರಿ. ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಜಿಲ್ಲೆ ಒಳಗೈತಿ. ಈ ವಿಶ್ವವಿದ್ಯಾಲಯಗಳು ಹಲವು ಬಾರಿ ಕೇಳ್ಯಾರ, ಯಾವ ಜಿಲ್ಲೆ ಒಳಗಾವ ಅಂತೇಳಿ ಕೇಳ್ತಾರೆ. ನೋಡ್ರಿ, ಓದ್ಕೋರಿ ಒಂದ್ಸಲ ಚೆನ್ನಾಗಿ. ಹೌದಾ? ನೆಕ್ಸ್ಟ್ ನಿಮಗೆ ಬರುದಪ್ಪ ಅಂದ್ರ ಕರ್ನಾಟಕದ ಮನೆತನಗಳು. ಯಾವ್ರಿ? ಕರ್ನಾಟಕದ ಪ್ರಮುಖ ಮನೆತನಗಳು ಬರ್ತಾವ್ರಿ. ಮತ್ತ ಅವ್ರಿಗೆ ಸಂಬಂಧಪಟ್ಟಂಗ ಪ್ರಸಿದ್ಧ ರಾಜಧಾನಿ. ಹೌದಾ? ಕದಂಬರು ಅಂತ ಬರ್ತಾರೆ. ಹೌದಾ? ಮೊಟ್ಟ ಮೊದಲ ಕರ್ನಾಟಕದ ಮನೆತನ ಯಾವ್ರಿ? ಕದಂಬರು. ಇವರ ಒಂದು ಪ್ರಸಿದ್ಧ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಬನವಾಸಿ. ಹೌದಾ? ಗಂಗರ್ದ ಯಾವ್ದ್ರಿ? ತಲಕಾಡು. ನೆಕ್ಸ್ಟ್ ಬಾದಾಮಿ ಚಾಲುಕ್ಯರದು ಬಾದಾಮಿನಿ ಆಗಿತ್ರಿ. ರಾಷ್ಟ್ರಕೂಟರದು ಮಾನ್ಯಖೇಟ. ಕಲ್ಯಾಣಿ ಚಾಲುಕ್ಯರ್ರಿ ಬಿದರ. ಹೊಯ್ಸಳರದು ದ್ವಾರ ಸಮುದ್ರ ಅಂದ್ರೆ ಈಗಿನ ಹಳೆಬೀಡು. ನೆಕ್ಸ್ಟ್ ವಿಜಯನಗರಿ ಹಂಪಿ. ಬಹಮನಿ ಗುಲ್ಬರ್ಗ ಅಥವಾ ಬೀದರ ಆಗಿತ್ತು, ಬಹಮನ್ ಸುಲ್ತಾನ್. ಇವು ಅರಸರ ಮ್ಯಾಗನು ಕರ್ನಾಟಕದ ಮನೆತನಗಳ ಮ್ಯಾಗ ಅವರ ಪ್ರಸಿದ್ಧ ರಾಜಧಾನಿ ಯಾವುದಂತೂ ಕೇಳ್ಯಾರ. ಅವಕ್ಕ ರಾಜಧಾನಿಗಿರ್ತಕ್ಕಂತ ಮೊದಲಿನ ಹೆಸರುಗಳು ಏನು, ಈಗಿನ ಹೆಸರುಗಳನ್ನು ಎಲ್ಲವನ್ನು ಕೂಡ ಕೇಳ್ಯಾರೆ. ನೋಟ್ಸ್ ಇದೆ, ಚೆನ್ನಾಗಿ ಬರ್ಕೋರಿ, ಓದ್ಕೋರಿ. ಡೈಲಿ ಇದೇ ತರ ನಿಮ್ಗೆ ಹೈಲೈಟ್ ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀನಿ, ನಿಮ್ಗೆ ಎಕ್ಸಾಮ್ಗೆ ಯೂಸ್ ಆಗೋ ತರ. ಅದಕ್ಕೋಸ್ಕರ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಈ ಚಾನೆಲ್ ಹೆಸರು ಬಂದು ಬಡವರ ಕನಸು ಅಂತ ಹೇಳ್ರಿ. ಬಡವರ ಕನಸು ಇರೋದೇ ನಿಮ್ಮ ಕನಸುಗಳನ್ನ ನನಸು ಮಾಡೋಕೆ. ಹೌದಾ? ಆದಷ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ಟಾರ್ಟ್ ಮಾಡಿದೀನಿ. ನಿಮ್ಮಿಂದ ಲೈಕು ಅಥವಾ ಹೆಚ್ಚು ವ್ಯೂ ಬಂದ್ರೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ಬರುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು.